ಇನ್ನು ರಾತ್ರಿ ಇಡೀ ಸುರಿದ ಮಳೆಗೆ ರಸ್ತೆಗಳೆಲ್ಲ ಜಲಾವೃತ ಆಗೋಗಿದೆ. ಮಂಗಳೂರಲ್ಲಿ ಹಲವು ರಸ್ತೆಗಳು ಸಂಪೂರ್ಣ ಜಲಾವೃತ ಆಗಿದೆ. ಮಿಷನ್ ಸ್ಟ್ರೀಟ್ ರಸ್ತೆ, ರಾವ್ ಅಂಡ್ ರಾವ್ ಸರ್ಕಲ್ಗೆ ಜಲಸಂಕಟ ಎದುರಾಗಿದೆ. ಇನ್ನು ಮನೆ ಹಾಗೂ ಅಂಗಡಿಗಳಿಗೂ ಕೂಡ ನೀರು ನುಗ್ಗಿ ಅಪಾರ ನಷ್ಟ ಉಂಟಾಗಿದೆ. ಸದ್ಯ ಅಪಾಯದಲ್ಲಿ ಸಿಲುಕಿದ್ದಂಥ ಜನರನ್ನ ರಕ್ಷಿಸಲಾಗಿದೆ. ಕಾರ್ಯಾಚರಣೆ ನಡೀತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ರಾತ್ರಿ ಇಡೀ ಮಳೆಯಾಗಿರೋದ್ರಿಂದ ಇಲ್ಲಿ ನೋಡಿ, ಇಡೀ ಬಡಾವಣೆ ಮುಳುಗಡೆಯಾಗಿರುವಂಥ ದೃಶ್ಯ ಕಾಣಬಹುದು. ಸಂಪೂರ್ಣ ರಸ್ತೆಗಳೆಲ್ಲವೂ ಕೂಡ ಜಲಮಯ ಆಗೋಗಿದೆ. ಒಂದು ರೀತಿ ಜಲ ಸಂಕಷ್ಟ ಎದುರಾಗಿದೆ. ಮಂಗಳೂರಿನ ಬಹುತೇಕ ರಸ್ತೆಗಳ ಚಿತ್ರಣ ಹೀಗೆ ಕಾಣ್ತಾ ಇದೆ. ಎಲ್ಲಿ ನೋಡಿದ್ರೂ ಮಳೆ ನೀರು ಅನ್ನೋ ಪರಿಸ್ಥಿತಿ. ಹೀಗಾಗಿ ಎಲ್ಲ ಶಾಲೆಗಳಿಗೂ ರಜೆ ಘೋಷಣೆ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಜನ ಪರದಾಡ್ತಾ ಇದ್ದಾರೆ. ಹಲವು ಕಡೆಗಳಲ್ಲಿ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ರು. ಆ ರೀತಿ ಸಂಕಷ್ಟದಲ್ಲಿ ಸಿಲುಕಿದ್ದಂತಹ ಜನರ ರಕ್ಷಣಾ ಕಾರ್ಯಾಚರಣೆ ಕೂಡ ಒಂದು ಕಡೆ ನಡೀತಾ ಇದೆ. ನಿನ್ನೆ ರಾತ್ರಿ ಇಡೀ ಧಾರಾಕಾರವಾಗಿ ಮಳೆ ಸುರಿದಿರೋದ್ರಿಂದ ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸಿದೆ. ಡೈಲಿ ಬಂತಿದ್ದೀನಿ ಬಿಡಕ್ಕೆ ಇನ್ನ ಮೂರಿಜ್ ಬಂದ್ರೆ ಮುಗೀತು ಕತೆ. ಇನ್ನ ಮೂರಿಜ್ ಬಂದ್ರೆ ಮುಗೀತು ಕತೆ. ನೋಡಿ ಟ್ರಾನ್ಸ್ಫಾರ್ಮರ್ ನೋಡಿ, ಎಲ್ಲ ಕಡೆ ಟ್ರಾನ್ಸ್ಫಾರ್ಮರ್ ಇದೆ. ಬೆಡ್ ಎಲ್ಲ ಇದಾಗಿದೆ. ಇಲ್ಲಿ ಕಬಡ್ ವರೆ ಬರ್ತಾ ಉಂಟು. ಮಳೆ ನೀರು ಇಷ್ಟುವರೆ ನೀರು ಬರ್ತಾ ಉಂಟು, ನಿಲ್ಲುವುದಿಲ್ಲ ಈಗ. ನೋಡಿ ನೋಡಿ ಫುಲ್ಲು ಡೀಪ್ ನೀರು ಹೋಗಿದೆ. ಭಾರಿ ಅವಾಂತರಗಳು ಸೃಷ್ಟಿಯಾಗಿದೆ ಮಂಗಳೂರಿನಾದ್ಯಂತ. ರಾತ್ರಿ ಇಡೀ ಆಗಿರೋ ಮಳೆಗೆ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದ ಮಳೆ ನೀರು ತೆರವಾಗೋದಕ್ಕೆ ಮುಂಚೆನೆ ಮತ್ತೆ ವರುಣ ಬಿಡುವು ಕೊಡ್ತಾ ಇಲ್ಲ. ಹೀಗಾಗಿ ಒಂದಾದ ಮೇಲೆ ಒಂದು ಅವಾಂತರ ಅನಾಹುತಗಳು ಸೃಷ್ಟಿಯಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಕಿರಣ್, ನಿನ್ನೆ ರಾತ್ರಿ ಧಾರಾಕಾರ ಮಳೆಗೆ ಮಂಗಳೂರಿನ ಪರಿಸ್ಥಿತಿ ಏನಾಗಿದೆ? ಕಿರಣ್, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದ್ರೆ, ನಿನ್ನೆ ರಾತ್ರಿ ನಿರಂತರವಾಗಿ ಮಂಗಳೂರಿನಲ್ಲಿ ಮಳೆಯಾಗಿರೋದರ ಪರಿಣಾಮ ಎಲ್ಲೆಲ್ಲಿ ಏನೇನೆಲ್ಲ ಆಗಿದೆ? ಹಲೋ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅನ್ಸುತ್ತೆ. ಒಂದಷ್ಟು ದೃಶ್ಯಗಳು ನಾವು ಗಮನಿಸಬಹುದು. ಮಂಗಳೂರಲ್ಲಿ ಆಗಿರುವಂತಹ ಹಾನಿ ಅವಾಂತರಗಳು ಇದೆಲ್ಲ. ರಾತ್ರಿ ಇಡೀ ಮಳೆ ಆಗಿದೆ. ಪರಿಣಾಮ ಹಲವು ಪ್ರದೇಶಗಳಿಗೆ ಮನೆಯೊಳಗೆಲ್ಲ ನೀರು ನುಗ್ಗಿದೆ. ಮನೆಗಳು ಸಂಪೂರ್ಣ ಜಲಾವೃತ ಆಗಿರೋದು ಗಮನಿಸ್ತಾ ಇದ್ವಿ. ಮನೆಯಲ್ಲಿಟ್ಟಿದ್ದಂಥ ವಸ್ತುಗಳೆಲ್ಲ ಸಂಪೂರ್ಣವಾಗಿ ನೀರಿಂದ ಮುಳುಗಡೆಯಾಗಿದೆ. ಮನೆಯೊಳಗೆ ಜನ ವಾಸ ಮಾಡೋದಕ್ಕೂ ಸಾಧ್ಯ ಇಲ್ಲ. ರಾತ್ರಿ ಇಡೀ ಮನೆಯಿಂದ ಹೊರಗೆ ಬಂದು ಕಾಲ ಕಳಿಬೇಕು. ಮನೆಯಲ್ಲಿರುವಂಥ ವಸ್ತುಗಳನ್ನು ರಕ್ಷಿಸೋ ಪ್ರಯತ್ನ ಪಟ್ಟರು, ಅದು ಕೂಡ ಸಾಧ್ಯ ಆಗಿಲ್ಲ. ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.